ಮುಡ ಪ್ರಕರಣ ಸಂಬಂಧಪಟ್ಟಂಗೆ ಹೈಕೋರ್ಟ್ ತೀರ್ಪು ಬಳಿಕ ಸಾಕಷ್ಟು ಕೂಡ ಚರ್ಚೆಗಳು ಆಗ್ತಾ ಇರುವಂಥದ್ದು. ಸೊ ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಿಎಂ ಕಾನೂನು ಸಲಹೆಗಾರರಾಗಿರುವಂತಹ ಪನ್ನಣ್ಣವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಪನ್ನಣ್ಣವರು, ಬಹಳ ಮುಖ್ಯವಾಗಿರುವಂಥದ್ದು 17A 19 to 18 ಸೆಕ್ಷನ್ ಬಗ್ಗೆ ಒಂದಷ್ಟು ಗೊಂದಲಗಳು ಇರುವಂಥದ್ದು. ಇಲ್ಲಿಗೆ ಈಗ 218 BNSS ಮತ್ತು 19 PC ಆ್ಯಕ್ಟ್ ಏನಿದೆ, ಇದು ಎರಡು ಅಭಿಯೋಜನೆ ಅಂದರೆ ಪ್ರಯರ್ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್. 17A ನಲ್ಲಿ ಇರೋದ್ರಿಂದ ಅದು ಪೂರ್ವ ಅನುಮತಿ ಅಂತ ಹೇಳಿದ್ರೆ ಯಾವುದೇ ವಿಚಾರಣೆಗಿಂತ ಮೊದಲು ಅನುಮತಿಯನ್ನು ಪಡ್ಕೋಬೇಕು ಪಬ್ಲಿಕ್ ಸರ್ವೆಂಟ್ ಮೇಲೆ. ಅಭಿಯೋಜನೆ ವಿಚಾರಣೆ ತನಿಖೆ ನಡೆಸಿದ ನಂತರ ಕೋರ್ಟ್ ಕಾಗ್ನಿಸೆನ್ಸ್ ತಗೊಳ್ಳುವಾಗ ಬರುವಂಥ ಪ್ರಶ್ನೆ. ಅದರಿಂದ ಕೋರ್ಟ್ ಇವತ್ತು 218ಕ್ಕೆ ಸಂಬಂಧಪಟ್ಟಂಥ ಅಭಿಯೋಜನೆಯನ್ನು ರದ್ದುಪಡಿಸಿ ಇದು ಸೀಮಿತಗೊಳಿಸಿದ್ದಾರೆ 17Aಗೆ, ಅಂದರೆ ಬರೀ ಪೂರ್ವ ಅನುಮತಿ ಅಂತೇಳಿ ಆದೇಶವನ್ನು ಹೊರಡಿಸಿದ್ದಾರೆ. ಅದರಿಂದ ರಾಜ್ಯಪಾಲರ ಆದೇಶ ಅಭಿಯೋಜನೆಯನ್ನು ಕೊಟ್ಟಿರುವಂಥದ್ದು ರದ್ದಾಗಿದೆ. ಅಂದ್ರೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ತಿರಸ್ಕರಿಸಿದ್ದಾರೆ. ಹೌದು, ಸರಿ, ಅದು ಸರಿ. ಸೊ ಮುಂದಿನ ಆಯ್ಕೆಗಳು ಏನಿದಾವೆ ಸಿಎಂ? ಈಗ ಈ ತೀರ್ಪಿನ ಪ್ರಶ್ನೆ ಮಾಡುವಂಥದ್ದು ಒಂದು ಆಯ್ಕೆ, ಇಲ್ಲ ಅಂದರೆ ಯಾವ ರೀತಿಯಾದಂಥ ಪ್ರಶ್ನೆಯನ್ನು ಮಾಡಬೇಕು, ಇಲ್ಲೇ ಮಾಡಬೇಕಾ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕಾ, ಇದು ಒಂದು ತೀರ್ಮಾನ. ಈ ರೀತಿಯಾಗಿ ಹಲವಾರು ವಿಚಾರಗಳು ಇದೆ ಇವತ್ತು. ಅದರಿಂದ ಅದನ್ನೆಲ್ಲವನ್ನು ಕೂಡ ಗಮನಿಸಿ ಹಿರಿಯ ನ್ಯಾಯವಾದಿಗಳು ಇವ್ರ ಹತ್ರ ಎಲ್ಲ ಚರ್ಚೆ ಮಾಡಿ, ಡಾಕ್ಟರ್ ಸಿಂಘ್ವಿ, ಅಭಿಷೇಕ್ ಸಿಂಘ್ವಿ ಅವ್ರ ಹತ್ರ ಮತ್ತು ಪ್ರೊಫೆಸರ್ ರವಿವರ್ಮ ಕುಮಾರ್ ಇವರೊಂದಿಗೆಲ್ಲ ಚರ್ಚೆ ಮಾಡಿ ಸಮಾಲೋಚನೆಯನ್ನು ಮಾಡಿ ತೀರ್ಮಾನ ತಗೊಳ್ತೀವಿ. ಅಲ್ಲ, ಡಬಲ್ ಬೆಂಚ್ಗೆ ಹೋಗೋದು ಅಂತ, ಸುಪ್ರೀಂ ಕೋರ್ಟ್ಗೆ ಹೋಗೋದು ಅಂತ ನೇರವಾಗಿ ಯಾವುದಕ್ಕೆ ಅದು ಹೇಳೋಕ್ಕೆ ಇವಾಗ ತೀರ್ಮಾನ ಮಾಡಿಲ್ಲ. ಇನ್ನು ಎರಡೂ ಕಡೆ ಹೋಗ್ಬೋದು. ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳೋತ್ತ ತೀರ್ಮಾನ ತಗೊಂಡಿಲ್ಲ. ಈಗ ತುರ್ತಾಗಿ ಹೋಗುವಂಥದ್ದು ಯಾವುದಾದ್ರು ಇದೆಯಾ ಆ ಥರದ್ದು ನಿಮಗೆ? ಎರಡೂ ತುರ್ತಾಗಿ ಹೋಗ್ಬೋದು. ನಾವು ತುರ್ತಾಗಿ ಹೋಗ್ಬೇಕು ಅಂತ ನಾವು ಇನ್ನೂ ತೀರ್ಮಾನ ತಗೊಂಡಿಲ್ಲ. ಅದರಿಂದ ಇನ್ನೂ ನಾವು ಸಮಾಲೋಚನೆಯಲ್ಲಿದ್ದೀವಿ. ಅಷ್ಟರಲ್ಲಿ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಇದ್ದಿದ್ದರಿಂದ ಬಂದಿದ್ದೀನಿ. ಮುಂದಿನ ನಡೆಯನ್ನು ಆದಷ್ಟು ಬೇಗ ತೀರ್ಮಾನ ತಗೊಂಡು. ಈಗ ಪ್ರತಿಪಕ್ಷಗಳು ರಾಜೀನಾಮೆ ಕೊಡಬೇಕು ಸಿಎಂ ಸಿದ್ದರಾಮಯ್ಯ ಅವರು ಅಂತ ಒತ್ತಾಯ ಮಾಡ್ತಿದ್ದಾರೆ. ಯಾಕೆ ಕೊಡಬೇಕು ಅಂತ ಹೇಳಬೇಕಲ್ಲ. ಯಾರೆಲ್ಲ ಇವತ್ತು ಬೇಲಲ್ಲಿದ್ದವರು ಅಧಿಕಾರದಲ್ಲಿದ್ದಾರೆ, ಜೈಲಿಗೆ ಹೋದವರು ಅಧಿಕಾರದಲ್ಲಿದ್ದಾರೆ, ಅದರಿಂದ ಅವ್ರು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ? ಯಾರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರ ಮೇಲೆ ಆರೋಪಗಳಿದೆಯಲ್ಲ. ಬರೀ ಆರೋಪಗಳಲ್ಲ, ತನಿಖೆ ಆಗೋಗಿ ಚಾರ್ಜ್ ಶೀಟ್ಗಳಿದೆಯಲ್ಲ. ಅದರಿಂದ ಈ ರೀತಿಯಾದಂಥ ಅಸಂವಿಧಾನಿಕವಾದಂಥ ಹೇಳಿಕೆ, ಪ್ರಜಾಪ್ರಭುತ್ವ ವಿರೋಧವಾದಂಥ ಹೇಳಿಕೆ, ಬರೀ ರಾಜಕಾರಣಕ್ಕೋಸ್ಕರ ಇದೆಲ್ಲ ಒಂದು ಷಡ್ಯಂತ್ರ ಇದು. ಅಲ್ಲ, ಕುಮಾರಸ್ವಾಮಿ ಅವರು ನೈತಿಕ ಪ್ರಶ್ನೆ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅವ್ರಿಗೂ ಬರ್ತದಲ್ಲ ನೈತಿಕ ಪ್ರಶ್ನೆ. ಯಾರು ಹೇಳ್ತಾ ಇದ್ದಾರೆ ಅವ್ರಿಗೆ ನೈತಿಕ ಪ್ರಶ್ನೆ ಬರಲ್ವಾ? ಅವ್ರಿಗೂ ಕೂಡ ನೈತಿಕ ಪ್ರಶ್ನೆ ಬರ್ತದೆ. ರಾಜೀನಾಮೆ ಕೊಟ್ಟು ಇನ್ನೊಬ್ಬರು ರಾಜೀನಾಮೆ ಕೇಳಲಿ. ಇದಿಷ್ಟು ಕೂಡ ಪನ್ನಣ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.